ಮನುಷ್ಯ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ನನ್ನ ತಾತ ಹೇಳ್ತಿದ್ರು. ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ. ಹೇಳಿ ಸರ್. ಒನ್ ಮೋರ್ ಬ್ಲಾಂಕೆಟ್ ಪ್ಲೀಸ್. ಓಕೆ ಸರ್. ತಗೋ ಭಾಗ್ಯ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಮಿತ್ರನ್ ಬಗ್ಗೆನೆ. ನನಗೂ ಅವನ ಬಗ್ಗೆನೇ ಚಿಂತೆ ಆಗ್ತಿದೆ ರೀ. ಮಿತ್ರ ಜಾತಕದ ಬಗ್ಗೆ ನಮಗೆ ಜ್ಯೋತಿಷ್ಯರು ಹೇಳ್ದಾಗಿಂದ ಅವನನ್ನು ಒಬ್ಬನ್ನೇ ಬಿಡಬೇಕು ಅಂದರೆ ನನಗೆ ತುಂಬ ಭಯ ಆಗ್ತಿದೆ. ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅವನಿಗೇನೋ ಕೆಟ್ಟದ್ದಾಗುತ್ತೆ ಅಂತ ಅಲ್ಲ ಅರವಿಂದ. ಮಿತ್ರನಿಗೆ ಮದುವೆ ಇಷ್ಟ ಇಲ್ಲದೆ ಆಗಿರೋದು ಅಂತ ಭಾಗ್ಯನಿಗೆ ಗೊತ್ತಾದ್ರೆ ಅದನ್ನು ಹೇಗೆ ಸಹಿಸ್ಕೊತಾಳೆ ಅರ್ಥ ಆಗ್ತಿಲ್ಲ. ಅವ್ರನ್ನ ಹನಿಮೂನ್ ಕಳಿಸಿ ತಪ್ಪು ಮಾಡಿದ್ವೇನೋ ಅಂತ ಅನಿಸ್ತಿದೆ. ಕೊಡೈಕೆನಾಲಲ್ಲಿ ಮಿತ್ರ ಭಾಗ್ಯನಿಂದ ದೂರ ಇದ್ರೆ ಭಾಗ್ಯಂಗೆ ಅನುಮಾನ ಬರೋ ಸಾಧ್ಯತೆ ಇದೆ. ನಾವು ಮಿತ್ರನಿಗಿಷ್ಟ ಇಲ್ಲದೆ ಭಾಗ್ಯನ ಜೊತೆ ಬಲವಂತವಾಗಿ ಮದುವೆ ಮಾಡಿದ್ದೀವಿ ಅಂತ ಗೊತ್ತಾದರೆ ಅವರಿಬ್ಬರ ಮಧ್ಯೆ ಬಿರುಕು ಮೂಡುತ್ತೆ. ಇವಾಗ ಏನು ಮಾಡೋದು ರೀ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಭಾಗ್ಯ, ಯಾಕೆ ಸ್ಪೂನ್ನ ಪಕ್ಕಕ್ಕೆ ಇಟ್ಬಿಟ್ಟೆ? ಅದರಲ್ಲೇ ತಿನ್ಬೇಕು. ಕ್ಷಮಿಸಿ, ನನಗೆ ಅದರಲ್ಲಿ ತಿಂದು ಅಭ್ಯಾಸ ಇಲ್ಲ. ನನಗೆ ಚಿಕ್ಕವಳಿಂದ ಕೈಯಿಂದ ತಿಂದೆ ಅಭ್ಯಾಸ. ಆಗಿರ್ಬೋದು, ಆದರೆ ಭಾಗ್ಯ, ಇಲ್ಲೆಲ್ಲ ಕೈಯಲ್ಲಿ ತಿಂದರೆ ಎಲ್ಲರೂ ನಮ್ಮನ್ನ ವಿಚಿತ್ರವಾಗಿ ನೋಡ್ತಾರೆ. ನಾವು ನಮಗೋಸ್ಕರ ಬದುಕಿದ್ರೆ ಸಂತೋಷವಾಗಿರ್ತೀವಿ. ಬೇರೆಯವ್ರು ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ರೆ ನಾವು ಸಂತೋಷವಾಗಿರೋಕ್ಕಾಗಲ್ಲ. ಹಾಗಂತ ನನ್ನ ತಾತ ಹೇಳ್ತಿದ್ರು. ಈ ಹೋಟೆಲಿಗೆ ಬರೋರೆಲ್ಲ ತುಂಬ ಶ್ರೀಮಂತರು ಅಂತ ಗೊತ್ತು. ಆದರೆ ಅಭ್ಯಾಸ ಇಲ್ದಿರೋ ಕೆಲಸ ಹೇಗೆ ಮಾಡಲಿ? ಭಾಗ್ಯ, ನಮಗೆಲ್ಲ ಹುಟ್ಟಿನಿಂದನೇ ಅಭ್ಯಾಸ ಇರಲ್ಲ ಅಲ್ವಾ? ನಿಂಗೆ ಇಲ್ಲಿವರೆಗೂ ಸ್ಪೂನಲ್ಲಿ ತಿನ್ನೋ ಅಗತ್ಯ ಬಂದಿರಲಿಲ್ವೇನೋ. ಆದರೆ ಈಗ ನನಗೋಸ್ಕರ ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಸ್ಪೂನಲ್ಲೇ ತಿಂತಿರುವಾಗ ನೀನೊಬ್ಬಳೇ ಕೈಯಲ್ಲಿ ತಿನ್ನೋದು ನೋಡೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಪ್ರಯತ್ನ ಮಾಡ್ತೀನಿ.
ನನಗಾಗ್ತಾ ಇಲ್ಲ ರೀ. ನಾನು ಕೈಲೇ ತಿಂತೀನಿ. ಆದರೂ ಹೀಗೆ ಸ್ಪೂನಲ್ಲಿ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ತಾತ ಹೇಳ್ತಿದ್ರು. ಕೈಯಲ್ಲಿ ತಿಂದರೆ ತುಂಬ ಲಾಭ ಇದೆ ಗೊತ್ತಾ? ಕೈಯಲ್ಲಿ ತಿಂದರೆ ಲಾಭನ? ಹೌದು ರೀ, ನಮ್ಮ ತಾತ ಯಾವಾಗಲೂ ಹೇಳ್ತಿದ್ರು, ನಾವು ಅನ್ನನ ಕೈಯಲ್ಲಿ ತಿನ್ನೋದು ಒಂದು ವ್ಯಾಯಾಮದ ಥರ. ಕೈ ಸ್ಪರ್ಶದಿಂದ ಮಾಡೋ ಊಟ ಹೆಚ್ಚು ಬಲ ಕೊಡುತ್ತೆ. ಕೈಯಿಂದ ತಿಂದ್ರೆ ರುಚಿ ಹೆಚ್ಚಾಗೋದಷ್ಟೇ ಅಲ್ಲ, ನಮ್ಮ ಹೊಟ್ಟೆಯಲ್ಲಿ ಆಗ ಜೀರ್ಣರಸ, ಎನ್ಸೈಮ್ಸ್ ಬಿಡುಗಡೆಯಾಗಿ ಊಟ ಚೆನ್ನಾಗಿ ಅರ್ಗುತ್ತಂತೆ. ಅದಕ್ಕೆ ನಾನು ಸ್ಪೂನಲ್ಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿಲ್ಲ. ಕೈಯಿಂದ ತಿಂದ್ರೆ ಇಷ್ಟೆಲ್ಲ ಲಾಭ ಇದೆ ಅಂತ ಗೊತ್ತಿಲ್ದೆ ಸುಮ್ನೆ ಮಾಡರ್ನ್ ಕಲ್ಚರ್ ಅಂತ ಸ್ಪೂನಲ್ಲಿ ತಿಂತಿದ್ವಿ. ಇನ್ಮೇಲೆ ನಾವು ನಿಮ್ ತರನೇ ಯಾವ್ದೇ ಹೋಟ್ಲಿಗೆ ಹೋದ್ರು ನಮ್ ಕೈಯಿಂದ ತಿಂತೀವಿ. ಅಯ್ಯೋ, ಏನಾಯ್ತು ರೀ? ಏನಿಲ್ಲ ಭಾಗ್ಯ, ಆಗ್ಲೇ ಬಾಗ್ಲಿಗೆ ಸಿಕ್ಕಾಕೊಂಡು ಕೈಗೆ ಏಟಾಗಿತ್ತಲ್ಲ, ಸ್ವಲ್ಪ ನೋವಾಗ್ತಿದೆ. ಅಯ್ಯೋ, ಆ ಪ್ಲೇಟ್ ಇಲ್ಲಿ ಕೊಡಿ, ನಾನ್ ತಿನ್ನಿಸ್ತೀನಿ. ತಿನ್ನಿ. ತಿನ್ನಿ ಸರ್, ಮೇಡಮ್ ಅಷ್ಟು ಪ್ರೀತಿಯಿಂದ ತಿನ್ನಿಸ್ತಾ ಇದಾರಲ್ಲ. ಬೇಡ. ಏನಾಯ್ತು? ನನಗೆ ಹೊಟ್ಟೆ ತುಂಬ್ತು ಭಾಗ್ಯ. ಅಷ್ಟು ಬೇಗ? ನನಗೆ ಸಾಕು, ನೀನು ತಿನ್ನು. ನಾನು ಅಲ್ಲಿ ಗಾರ್ಡನಲ್ಲಿ ವೆಯ್ಟ್ ಮಾಡ್ತೀನಿ. ಮಿತ್ರ ಅವರೇ, ಏನ್ರಿ? ನಾನು ಯಾಕೆ ಹೀಗಾಗ್ತಾ ಇದ್ದೀನಿ? ಯಾವುದಕ್ಕೂ ಭಾಗ್ಯದಿಂದ ದೂರ ಇರೋದು ಒಳ್ಳೇದು. ಏನ್ರಿ, ಊಟ ಮುಗೀತು, ರೂಮ್ಗೆ ಹೋಗಣ್ವಾ? ಹೋಗೋಣ ಭಾಗ್ಯ. ಅದೇನು ಅಂದರೆ ನಂಗೆ ಸ್ವಲ್ಪ ಕೆಲಸ ಇದೆ.
ಹನಿಮೂನಿಗೆ ಬಂದಾಗ ಕೆಲಸ ಮಾಡೋದು ಸರಿಯಲ್ಲ. ಆದರೆ ಏನು ಮಾಡಲಿ, ಅರ್ಜೆಂಟ್. ಪರವಾಗಿಲ್ಲ ರೀ, ನಾನು ಹೋಗಿರ್ತೀನಿ. ನೀವು ಕೆಲಸ ಆದ್ಮೇಲೆ ಬನ್ನಿ. ಥ್ಯಾಂಕ್ ಯು ಭಾಗ್ಯ. ಹೀಗೆ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ಗುಡ್ ನೈಟ್. ಗುಡ್ ನೈಟ್ ರೀ. ಅಯ್ಯಯ್ಯೋ, ಸಾರಿ ಮೇಡಮ್, ನೋಡ್ಲಿಲ್ಲ. ಪರವಾಗಿಲ್ಲ. ಪರವಾಗಿಲ್ಲ ಅಂತೆ. ಮೇಡಮ್ ತುಂಬಾ ಒಳ್ಳೆಯವರು, ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಏನು ಮೇಡಮ್, ಹನಿಮೂನಿಗೆ ಬಂದಿದ್ದೀರಾ? ಮತ್ತೆ ಒಬ್ಬರೇ ಹೋಗ್ತಿದ್ದೀರಲ್ಲ, ಸರಿ ಇಲ್ವಾ? ಅವರಿಗೆ ಕೆಲಸ ಇದೆ. ಹೋಗ್ಲಿ, ನಾವು ಬರ್ಬೋದಾ ಮೇಡಮ್? ತುಂಬಾ ಫ್ರೀ ಆಗಿದ್ದೀವಿ. ನಿಮ್ಮ ಯಜಮಾನ್ರು ಬ್ಯುಸಿ ಅಲ್ವಾ, ಹೆಲ್ಪ್ ಮಾಡೋಣ ಅಂತ. ಮೊದಲೇ ನೀವು ಹನಿಮೂನಿಗೆ ಬಂದಿದ್ದೀರಾ, ಎಂಜಾಯ್ಮೆಂಟ್ ಇಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಬನ್ನಿ ಮೇಡಮ್, ಚೆನ್ನಾಗಿ ಎಂಜಾಯ್ ಮಾಡೋಣ. ಮಿತ್ರ ಅವರೇ, ಏಯ್ ಏಯ್ ಬಿಡೋ ಅವ್ರನ್ನ, ಏಯ್ ಬಿಡೋ, ಏಯ್ ಏಯ್ ಬಿಡೋ, ಏಯ್ ಮಿತ್ರ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ಪ್ರೀತಿ ಉಕ್ಕಿ ಹರಿತಾ ಇದೆ.
ಅರವಿಂದ, ಯಾಕೆ ಕಿರ್ಚ್ಕೊಂಡೆ? ಏನಾಯ್ತು? ಮಿತ್ರಂಗೆ ಆಕ್ಸಿಡೆಂಟ್ ಆದ ಹಾಗೆ ಕನಸು ಬಿತ್ತು ರೀ. ಯಾವತ್ತೂ ಇಲ್ದಿರೋದು ಇಂಥ ಕೆಟ್ಟ ಕನಸು ಯಾಕೆ ಬಿತ್ತು? ಏನ್ರಿ, ಒಂದ್ಸಲ ಮಿತ್ರಂಗೆ ಫೋನ್ ಮಾಡ್ತೀರಾ ಪ್ಲೀಸ್? ನಾನು ಅವನ ಜೊತೆ ಮಾತಾಡಬೇಕು. ಓಕೆ ಅರವಿಂದ, ನಾನು ಈಗಲೇ ಕಾಲ್ ಮಾಡ್ತೀನಿ. ನೀನು ಸ್ವಲ್ಪ ರಿಲ್ಯಾಕ್ಸ್ ಆಗು. ತಗೋ, ಸ್ವಲ್ಪ ನೀರು ಕುಡಿ. ರೀ, ಒಂದ್ಸಲ ಅವನಿಗೆ ಕಾಲ್ ಮಾಡಿ. ನನ್ನ ಮನ್ಸು ಯಾಕೋ ವಿಲವಿಲ ಅಂತ ಒದ್ದಾಡ್ತಾ ಇದೆ. ನಿಜವಾಗ್ಲೂ ಅವನಿಗೇನೂ ಆಗಿರಲ್ಲ ಅಲ್ವಾ? ಅರವಿಂದ, ಯಾಕೆ ಸುಮ್ಮನೆ ಗಾಬರಿ ಆಗ್ತಾ ಇದೆಯಾ? ಮಿತ್ರನಿಗೆ ಏನೂ ಆಗಲ್ಲ. ಈಗ ಅವನು ಫೋನ್ ಮಾಡಿದ್ರೆ ಅವನು ಸಹ ಗಾಬರಿ ಆಗ್ತಾನೆ. ಇಷ್ಟೊತ್ತಲ್ಲಿ ಅವರಿಬ್ಬರಿಗೂ ಕಾಲ್ ಮಾಡಿ ಟೆನ್ಷನ್ ಕೊಡೋದು ಯಾಕೆ ಹೇಳು? ಇಲ್ಲ ರೀ, ಬೆಳಗಿನ ಜಾವ ಬರೋ ಕನಸು ನಿಜ ಆಗತ್ತೆ ಅಂತ ಹೇಳ್ತಾರೆ. ಮಿತ್ರಂಗೆ ಏನಾಗತ್ತೋ ಏನೋ ಅಂತ ತುಂಬಾ ಭಯ ಆಗ್ತಾ ಇದೆ ರೀ. ಒಂದ್ಸಲ ಫೋನ್ ಮಾಡಿ. ಅರವಿಂದ, ನಾಳೆ ಬೆಳಿಗ್ಗೆನೆ ಫೋನ್ ಮಾಡಿ ಮಾತಾಡೋಣ, ಸರಿನಾ? ಇಲ್ಲ ರೀ, ಇಂಥ ಕೆಟ್ಟ ಕನ್ಸು ಬಿದ್ದಿದೆ ಅಂದರೆ ಖಂಡಿತವಾಗ್ಲೂ ಮಿತ್ರಾಗೆ ಏನೋ ಆಪತ್ತು ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾವುದಕ್ಕೂ ಒಂದ್ಸಲ ನಾಳೆ ಬೆಳಿಗ್ಗೆ ನಾವು ಜ್ಯೋತಿಷರನ್ನು ಕರೆಸಿ ಮಿತ್ರ ಜಾತಕನ ತೋರ್ಸೋಣ. ಹಾಗೆ ಮಾಡೋಣ ಅರವಿಂದ. ಈಗ ನೀನು ರೆಸ್ಟ್ ಮಾಡು, ಮಲ್ಕೋ. ಭಾಗ್ಯ, ಭಾಗ್ಯ, ಭಾಗ್ಯ. ಭಾಗ್ಯ, ಭಾಗ್ಯ ನೋಡಿದ್ರೆ ರೂಮಲ್ಲೂ ಇಲ್ಲ, ವಾಶ್ರೂಮಲ್ಲೂ ಇಲ್ಲ. ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿರ್ಬೋದು? ನನ್ ಮೇಲೆ ಕೈ ಮಾಡ್ತೀಯಾ? ಬಿಡಲ್ಲ ಕಣೋ, ಆಮೇಲೆ ನೋಡ್ಕೋತೀವಿ. ಅವರು ಭಾಗ್ಯನೇನಾದ್ರೂ ಎತ್ಕೊಂಡು ಹೋಗಿರ್ಬೋದಾ? ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಅವರೇನಾದ್ರೂ ಈ ಕಡೆ ಬಂದಿದ್ರಾ? ಯಾರು? ಅವ್ರಂದ್ರೆ ಯಾರು? ಭಾಗ್ಯ. ಭಾಗ್ಯ? ನನ್ನ ಹೆಂಡತಿ ಮೇಡಮ್. ಓ, ಅವ್ರಾ? ಅವ್ರು ಬರ್ಲಿಲ್ಲ. ಭಾಗ್ಯ, 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 ಭಾಗ್ಯ.